ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಸುರಸುಂದರಾಂಗಿ. ನಾನು ಕೀರ್ತಿಶ್ರೀ. ಇತ್ತೀಚಿನ ದಿನಗಳಲ್ಲಿ ಗಂಡಂದಿರಿಗೆ ವಂಚಿಸುವ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈಗ ಬೆಂಗಳೂರಲ್ಲಿ ಒಬ್ಬ ಮಹಿಳೆ ಬರೋಬ್ಬರಿ 4 ಜನರಿಗೆ ವಂಚನೆ ಮಾಡಿರೋ ಆರೋಪ ಕೇಳಿ ಬಂದಿದೆ. 15 ವರ್ಷಕ್ಕೆ ಮೊದಲ ಮದುವೆ ಆಗಿದ್ದ ಆಕೆ ಅದಾದ ಬಳಿಕ ಇನ್ನು 3 ಮದುವೆ ಆಗಿದ್ದಾಳೆ. ಅಲ್ಲದೆ 4ನೇಯವನಿಗೆ ಕೈ ಕೊಟ್ಟು ಪ್ರಿಯತಮನ ಜೊತೆ ಎಸ್ಕೇಪ್ ಆಗಿರೋ ಆರೋಪ ಕೇಳಿ ಬಂದಿದೆ. ಏನಿದು ಸುರಸುಂದರಾಂಗಿ ಕಥೆ ಅಂತ ನೀವೇ ನೋಡಿ. ಹೀಗೆ ಡಿಫ್ರೆಂಟ್ ಆಗಿ ರೀಲ್ಸ್ ಮಾಡಿರೋ ಯುವತಿ, ಅಯ್ಯಯ್ಯೋ ನನಗೆ ಅನ್ಯಾಯ ಆಗಿದೆ, ನನಗೇನಾದ್ರೂ ಆದ್ರೆ ಅದಕ್ಕೆ ಯುವತಿ ಮತ್ತು ಆಕೆಯ 2ನೇ ಗಂಡನೇ ಕಾರಣ ಅಂತಿರೋ 4ನೇ ಪತಿರಾಯ. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಲ್ಲಿ. ಇದಕ್ಕೆ ಕಾರಣ 4 ಜನರನ್ನ ಮದುವೆಯಾಗಿ ಪ್ರಿಯತಮನ ಜೊತೆ ಪರಾರಿಯಾಗಿರೋ ಯುವತಿ. 15ನೇ ವರ್ಷಕ್ಕೆ ಆಗಿದ್ದಳಂತೆ ಮೊದಲ ಮದುವೆ. ಬಟ್ಟೆ ಬದಲಿಸಿದಂತೆ ಗಂಡಂದಿರನ್ನ ಬದಲಿಸಿದ್ಲಾ? ದಾವಣಗೆರೆ ಮೂಲದ ಯುವತಿಯೊಬ್ಬಳು ಬಟ್ಟೆ ಬದಲಿಸಿದಂತೆ ಗಂಡಂದಿರನ್ನ ಬದಲಿಸಿದ್ದಾಳೆ ಅಂತ ಆಕೆಯ 4ನೇ ಗಂಡ ಆರೋಪಿಸಿದ್ದಾನೆ. ಅಲ್ಲದೆ 15 ವರ್ಷಕ್ಕೆ ಆಕೆ ಮೊದಲ ಮದುವೆಯಾಗಿದ್ಲಂತೆ. ದಾವಣಗೆರೆ ಮೂಲದ ಹನುಮಂತ ಅನ್ನೋನ ಜೊತೆ ಮದುವೆಯಾಗಿದ್ದ ಆಕೆ ಕೊನೆಗೆ ಮೊದಲ ಗಂಡನಿಗೆ ಕೈಕೊಟ್ಟು 2ನೇ ಮದುವೆ ಆಗಿದ್ಲಂತೆ. 2ನೇ ಗಂಡ ಮಂಜುನಾಥನ ಜೊತೆ ಕೆಲಕಾಲ ಜೀವನ ಮಾಡಿದ ಆಕೆ ಆತನಿಗೂ ಕೈಕೊಟ್ಟು 3ನೇ ಮದುವೆಯಾಗಿದ್ಲಂತೆ. 3ನೇ ಗಂಡನು ಬೋರ್ ಹೊಡೆದ ಬಳಿಕ ದಾವಣಗೆರೆ ಮೂಲದ 4ನೇ ಗಂಡನ ಜೊತೆ ಮದುವೆಯಾಗಿದ್ಲು. ಈಗ ಆತನಿಗೂ ಕೈಕೊಟ್ಟು ಹೋಗಿದ್ದಾಳೆ ಅಂತ 4ನೇ ಗಂಡ ಆರೋಪಿಸಿದ್ದಾನೆ. ಫೇಸ್ಬುಕ್ ಮೂಲಕ ಪರಿಚಯವಾಗಿದ್ದ ಯುವತಿ, ಯುವಕನಿಗೆ ಗೊತ್ತಾಗದಂತೆ ಆಗಿದ್ದಳು 2 ಮದುವೆ. 2015ರ ಕೊನೆಯ ಭಾಗದಲ್ಲಿ 4ನೇ ಗಂಡನಿಗೆ ದಾವಣಗೆರೆ ಮೂಲದ ಯುವತಿ ಫೇಸ್ಬುಕ್ ಮೂಲಕ ಪರಿಚಯವಾಗಿದ್ಲು. ಇಷ್ಟೊತ್ತಿಗಾಗ್ಲೇ ಆಕೆಗೆ ಮದುವೆಯಾಗಿ 2 ಮಕ್ಕಳು ಕೂಡ ಇದ್ವು. ನನ್ನ ಪತಿ ಹೊಡಿತಾನೆ, ಬೈತಾನೆ ಅಂತ ಇವನ ಬಳಿ ಸಿಂಪತಿ ಗಿಟ್ಟಿಸಿಕೊಂಡಿದ್ದಾಳೆ. ಅದನ್ನ ನಂಬಿದ ಈತ ಆಕೆಗೆ ಧೈರ್ಯ ತುಂಬಿದ್ದ. ಇದರ ನಡುವೆ ದಾವಣಗೆರೆ ಮೂಲದ ಮಂಜುನಾಥ ಅನ್ನೋ ನನ್ನ ಮದುವೆಯಾಗಿದ್ಲು. ಇದಕ್ಕೆ ಮೊದಲು 4ನೇ ಗಂಡನ ಜೊತೆ ಗಲಾಟೆ ಮಾಡಿಕೊಂಡು ದೂರವಾಗಿದ್ಲು. 2ನೇ ಗಂಡನ ಜೊತೆಗೆ ಕಿರಿಕ ಮಾಡಿಕೊಂಡ ಬಳಿಕ ಮತ್ತೆ ಈತನ ಬಳಿಗೆ ಬಂದಿದ್ದಾಳೆ. ಇದೊಂದು ಬಾರಿ ಕ್ಷಮಿಸ್ಬಿಡು ಅಂತ ಕೇಳ್ಕೊಂಡಿದ್ದಾಳೆ. ಸರಿ ಅಂತ ಈತ ಒಪ್ಪಿದ್ದನಂತೆ. ಹಿನ್ನೆಲೆ ಏನಂದರೆ ನಮಗೆ 2015 ಎಂಡಿಂಗ್ ಡಿಸೆಂಬರಲ್ಲಿ ಪರಿಚಯ ಆಗಿದ್ದು. ಅವರು ಫೇಸ್ಬುಕ್ಕಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ದು. ಅಲ್ಲಿಂದ ಶುರುವಾಗಿ ಇವಾಗ 11 ವರ್ಷ ಆಯಿತು. 2026 ಬಂದರೆ ಇವಾಗ ಇಲ್ಲಿವರೆಗೂ ಏನಾಗಿದೆ ಅಂದರೆ ಅವ್ರು ಫಸ್ಟೇ ಮದುವೆ ಆಗಿತ್ತು, 2 ಮಕ್ಕಳಿದ್ದು. ಮಗಳ ಹೆಸರು ಪರಿಚಯ ಆಗಿದ್ರು. ಹಂಗಿಂದ ಹಂಗೆ ನೋಡ್ಕೊತಿದ್ದಿಲ್ಲ, ಇದು ಮಾಡ್ತಿದ್ದಿಲ್ಲ ಅಂತ ನನಗೆ ಪರಿಚಯ ಆದಮೇಲೆ ಚೆನ್ನಾಗೇ ಇದ್ವಿ. ನನ್ನ ಒಂದೇ ಅವ್ರನ್ನ ಅಕ್ಕಪಕ್ಕ ಇರೋದವರು ಹೇಳಿದ್ಲು, ನನ್ನ ಸಾಯೋವರೆಗೂ ಬಿಡೋಕೆ ಹೋಗ್ಬೇಡ, ನಾನು ನಿನ್ನ ನಂಬ್ತೀನಿ, ನನಗೆ ಹೆಂಗೆ ಅಂತ. ಹಂಗಾಗಿ ಜೊತೆಗೆ ಓಡಾಡ್ಕೊಂತ ನಾನು ಬೆಂಗಳೂರಲ್ಲಿ ಇರೋದು. ಬೆಂಗಳೂರಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಓಡಾಡ್ಕೊಂತ ಹಂಗೆ ಇದ್ವಿ. ಆಮೇಲೆ ಏನೋ ಮನೆಗೆ ಗಲಾಟೆ ಆಯಿತು, ಜಗಳ ಆಯಿತು ಅಂತೇಳಿ ನನ್ನ ಒಂದು 6 ತಿಂಗಳು ಮಾತಾಡೋದು ಬಿಟ್ಬಿಟ್ಲು. ಇವತ್ತಲ್ಲಿ ನಾಳೆ ಮಾಡ್ತಾಳೆ ಬಿಡು ಅಂತ ನಾನು ಸುಮ್ಮನೆ. ಆಮೇಲೆ ಅವಳು ನೋಡಿದೆ 2ನೇ ಮದುವೆ ಮಂಜುನಾಥ್ ಅಂತೇಳಿ ಮದುವೆ ಆಗಿಬಿಟ್ಟಿದ್ದಾಳೆ. ಅದು ನನಗೆ ಯಾವ ಗೊತ್ತಾಗಿದ್ದು, ಅವನು ಸಮಸ್ಯೆ ಮಾಡಿ ಹೊಡೆಯೋದು ಬೈಯೋದು ಅನುಮಾನ ಪಟ್ಟಿದ್ದಾದಮೇಲೆ ನನಗೆ ಕಾಲ್ ಮಾಡಿದ್ಲು. ನಾನಂದು ಏನು ಎಲ್ಲೋಗಿದ್ದೆ, ಏನಾಯಿತು, ಏನು ಹಿಂಗೆಲ್ಲ ಏನು ಪ್ರಾಬ್ಲಮ್ ಅಂತಂದು ಹಿಂಗಂದು. ನನಗೇನು ಗೊತ್ತಿಲ್ಲ ರೀ, ಹಿಂಗೆ ಜುನುಮಿಯಿಂದ ಅವನು ಎದುರಿಸಿ ಮದುವೆ ಆಗ್ಬಿಟ್ಟ ನನಗೆ, ಹಂಗೆ ಹಿಂಗೆ ಅಂತ ಹೇಳಿದ್ಲು. ಆವಾಗ ಇದೊಂದು ಸಲ ಕ್ಷಮಿಸ್ಬಿಡು, ಹಂಗೆ ಹಿಂಗೆ ಅಂತ ಅಂದ್ಲು. ಧರ್ಮಸ್ಥಳಕ್ಕೆ ಹೋಗಿದ್ದಾಗ 2ನೇ ಗಂಡನಿಗೆ ಮಾಹಿತಿ.
ಎರಡನೇ ಗಂಡನ ಕಾಟ ತಪ್ಪಿಸಿಕೊಳ್ಳಲು ಬೆಂಗಳೂರಿಗೆ ಶಿಫ್ಟ್. ಇವರು ದಾವಣಗೆರೆಯಲ್ಲಿದ್ದಾಗಲೇ ಆಕೆಯ ಮಗಳು ಋತುಮತಿಯಾಗಿದ್ಲು. ಈ ವೇಳೆ ಋತುಮತಿ ಕಾರ್ಯಕ್ರಮ ಕೂಡ ಮಾಡಿದ್ರು. ಈ ವೇಳೆ ಹೊಸ ನಾಟಕ ಶುರು ಮಾಡಿದ್ಲು. ಮನೆಯಲ್ಲಿದ್ರೆ ನಮಗೆ ತೊಂದರೆ ಆಗುತ್ತೆ, ಹೀಗಾಗಿ ಒಂದು ವಾರ ಎಲ್ಲಾದ್ರೂ ಹೋಗೋಣ ಅಂತ ಹೇಳಿದ್ಲು. ಇದನ್ನ ನಂಬಿದ ನಾಲ್ಕನೇ ಪತಿ ಸರಿ ಅಂತ ಯುವತಿಯ ಜೊತೆ ಪ್ರವಾಸ ಹೋಗಿದ್ದ. ಇವರು ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಎರಡನೇ ಗಂಡನ ಕಡೆಯವರ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ಲು. ಈ ವೇಳೆ ಅವರು ಮಂಜುನಾಥನಿಗೆ ಮಾಹಿತಿ ನೀಡಿದ್ರಂತೆ. ತನ್ನ ಪತ್ನಿ ಬೇರೆಯವನ ಜೊತೆ ಸುತ್ತುತ್ತಿದ್ದಾಳೆ ಅಂತ ಗೊತ್ತಾಗಿ ಎರಡನೇ ಗಂಡ ರೊಚ್ಚಿಗೆದ್ದಿದ್ದ. ಅವನು ನಮಗೆ ತೊಂದರೆ ಕೊಡ್ತಾನೆ ಅನ್ನೋ ಕಾರಣಕ್ಕೆ ಇವರಿಬ್ಬರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ರಂತೆ. ಮಗಳು ದೊಡ್ಡಳಾದಾಗ ಫಂಕ್ಷನಿಗೆ ಬಂದಾಗ ಅವ್ರ ಮನೆಗೆ ಇದ್ದಾಗ ಅವ್ರ ಮನೆಗೆ ಹೋದ್ರೆ ಇರೋಕ್ಕಾಗಲ್ಲ, ಒಂದು ವಾರ ಎಲ್ಲರೂ ಟ್ರಿಪ್ ಹೋಗೋಣ ಅಂತೇಳಿ ಐಡಿಯಾ ಮಾಡಿದ್ವಿ, ಪ್ಲ್ಯಾನ್ ಮಾಡಿದ್ವಿ. ಒಂದು ವಾರ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಧರ್ಮಸ್ಥಳದಲ್ಲಿ ಅವ್ನು ಎರಡನೇ ಗಂಡ ಮಂಜುನಾಥ್ ಅಂತ ಇದ್ದಾನಲ್ಲ, ಅವ್ರ ತಂಗಿನ ಅವ್ರ ಅಕ್ಕನ ಯಾರೋ ನೋಡಿಬಿಟ್ರು. ನೋಡಿದಾದ್ಮೇಲೆ ಇವಳ ಹತ್ರ ಮಾತಾಡಿದರು ಅವರು, ಇಲ್ಲ ನಮ್ಮ ರಿಲೇಟಿವ್ ಹಂಗೆ ಹಿಂಗೆ ಅಂತ ಏನೋ ಹೇಳಿ ಬಂದ್ಲು. ಆಮೇಲೆ 2 ದಿನ ಬಿಟ್ಟಾದಮೇಲೆ ಅವನು ಮಂಜುನಾಥನನ್ನು ಇಲ್ಲಿ ಫೋನ್ ಮಾಡಿ ಹೇಳ್ದೆ, ನೀನು ಯಾರ ಜೊತೆಗೆ ಹೋಗಿದ್ಯಾ, ಅದು ಯಾರು ಹಂಗೆ ಹಿಂಗೆ ಅಂತಂದು. ಅವ್ನು ಫೋಟೋ ಎಲ್ಲ ಹಾಕ್ಬಿಟ್ಟ ಇವಳು ವಾಟ್ಸಪ್ಪಲ್ಲಿ, ನಾವಿಬ್ಬರ ಜೊತೆ ಕಾರಲ್ಲಿ ಹತ್ತೋದು ಇಳಿಯೋದಿಲ್ಲ. ಅದು ಆದಮೇಲೆ ಇವಳಿಗೆ ಗೊತ್ತಾಗ್ಬಿಡ್ತಲ್ವ, ಅವ್ನು ಕಳಿಸಿದ ಕೊಟ್ಟಲೆ ನಾನು ಸಾಯಿಸ್ಬಿಡ್ತಾನೆ ಹಂಗೆ ಹಿಂಗೆ. ಸರಿ ಹಂಗಾಗೈತೆ ನಡಿ ಬೆಂಗಳೂರಿಗೆ ಹೋಗ್ಬಿಡೋಣ ಅಂತೇಳಿ ನಾವು ಇದು ಮಾಡಿದ್ವಿ. ಬೆಂಗಳೂರಿಗೆ ಬಂದು ಒಂದು 8-10 ತಿಂಗಳು ಜೊತೆಗಿದ್ವಿ ಸರ್, ಲಿವಿಂಗ್ ಟುಗೆದರಲ್ಲಿ. ನಾಲ್ಕನೇ ಗಂಡನ ಜೊತೆ ಸತತವಾಗಿ ಆಡಿದ್ಲಂತೆ ಜೂಜಾಟ. ಈತನಿಗೆ ಗೊತ್ತೇ ಇಲ್ಲದಂತೆ ಆಗಿದ್ದಳು 3ನೇ ಮದುವೆ. ಮೊದಲ ಗಂಡ ಎರಡನೇ ಗಂಡನ ಬಿಟ್ಟು ಈತನ ಜೊತೆ ಲಿವಿಂಗ್ ಟುಗೆದರ್ನಲ್ಲಿದ್ಲು. ಈ ವೇಳೆ ಈತನ ಜೊತೆ ಯುವತಿ ನಿರಂತರವಾಗಿ ಜೂಜಾಟ ಆಡಿದಾಳೆ. ಹೋಗೋದು ಬರೋದು ಮಾಡಿದ್ಲಂತೆ. ಈಕೆ ಹೀಗೆ ಯಾಕೆ ಮಾಡ್ತಿದ್ದಾಳೆ ಅಂತ ಚೆಕ್ ಮಾಡಿದಾಗ ಈತನಿಗೆ ಗೊತ್ತಾಗದಂತೆ ಆಕೆ ಬೆಂಗಳೂರಿನ ತಲಗಟ್ಟಪುರದ ಮಂಜುನಾಥ ಎಂಬಾತನ ಜೊತೆ 3ನೇ ಮದುವೆಯಾಗಿದ್ಲಂತೆ. ಕೊನೆಗೆ ಕಳೆದ ವರ್ಷ ಜೂನ್ನಲ್ಲಿ ಮತ್ತೆ ಈತನ ಸಂಪರ್ಕಕ್ಕೆ ಬಂದಿದ್ದಾಳೆ. ನಾನು ತಪ್ಪು ಮಾಡಿದ್ದೀನಿ, ನನ್ನನ್ನ ಕ್ಷಮಿಸು ಅಂದಿದ್ದಾಳೆ. ಸರಿ ಅಂತ ಈತ ಅದ್ಧೂರಿಯಾಗಿ ಆಕೆಯ ಬರ್ತ್ಡೇ ಕೂಡ ಮಾಡಿದ್ನಂತೆ. ಇದಾದ ಬಳಿಕ 3ನೇ ಗಂಡ ಮನೆಗೆ ಬರ್ತಿದ್ದಾನೆ ಅಂತ ಗೊತ್ತಾಗಿ ಈತನ ಜೊತೆ ಜಗಳ ಮಾಡಿಕೊಂಡು 3ನೇ ಗಂಡನ ಮನೆಗೆ ಹೋಗಿದ್ಲಂತೆ. ಹೋಗೋದು ಬರೋದು ನೋಡಿದರೆ 2 ತಿಂಗಳಾದಮೇಲೆ ತಳಗಟ್ಪುರ ಅಂತೇಳಿ ಮಂಜುನಾಥ್ ಅಂತೇಳಿ 3ನೇ ಮದುವೆ ಆಗಿದ್ದಾಳೆ. ಅವನ ಹೆಸರು ಮಂಜುನಾಥೆ. ನಾನು ಬಿಟ್ಟು ಹೋದ್ಮೇಲೆ ಗೊತ್ತಾಗಿರೋದು, ಅದು ಬೇರೆಯವರಿಂದ ಗೊತ್ತಾಗಿದ್ದು. 3ನೇ ಮದುವೆ ಆಗಿರೋದು. ಆಮೇಲೆ ಸ್ವಲ್ಪ ದಿನ ತಳಗಟ್ಪುರದಲ್ಲಿಂದ ನನಗೆ ಫೋನ್ ಬಂತು ಇವಳಿಂದನೇ, ಎಲ್ಲಿದೆಯಾ ರೀ, ಏನು ಮಾಡ್ತಿದ್ದೀಯಾ ಏನು ಅಂತ. 2025 ಜುಲೈ ತಿಂಗಳಲ್ಲಿ ಫೋನ್ ಬಂತು. ಜೂನ್ 1ನೇ ತಾರೀಕಿಗೆ ಅವಳು ಬರ್ತಡೆ. ಜುಲೈ ಫೋನ್ ಬಂತು, ಅರೆ ಹಿಂಗೆ ಆಗ್ಬಿಟ್ಟಿನಿ, ಏನು ಮಾಡೋದು, ಬೇರೆ ಮದುವೆ ಆಗ್ಬಿಟ್ಟಿದ್ದೀನಿ, ನೀನು ಚೆನ್ನಾಗಿರೋ ಹಂಗೆ ಹಿಂಗೆ ಅಂತ. ಹಂಗೆ ಜೊತೆಗೆ ಲೈನಲ್ಲಿ ಇದ್ಕೊಂಡು ಜೊತೆಗೆ ಮಾತಾಡ್ಕೊತ ಇದ್ಲು. ಜೊತೆಗೆ ಇದ್ದಾದಮೇಲೆ ಅವಳು ಜೂನ್ 1ನೇ ತಾರೀಕಿಗೆ ಬರ್ತಡೇ ಬಂತು. ಬರ್ತಡೇ ಎಲ್ಲ ಮಾಡಿದೆ ನಾನು ಇದರೊಳಗಡೆಗೆ, ಹಾಲಲ್ಲೊಳಗೆ. ಅವ್ರ ಫ್ರೆಂಡ್ಸು ನಮ್ಮ ಫ್ರೆಂಡ್ಸು ಎಲ್ಲ ಕರೆಸಿ ಎಲ್ಲ ಫೋಟೋಸ್ ಇದ್ದಾವೆ ನನ್ನ ಹತ್ರ. ಹೋದ ವರ್ಷ ಜೂನು. ಅದಾದಮೇಲೆ ಮತ್ತೆ ಜಗಳ ಆಯಿತು. ಜಗಳಾಗಿ ಅವ್ನು ಬಿಟ್ಟೋದಾಗ ನನ್ನ ಹತ್ರ ಬರೋದು. ಅವ್ನು ಬರ್ತಿದ್ದಂಗೆ ಮನೆಯಲ್ಲಿ ಬರ್ತೀನಿ ಅಂತ ಹೇಳಿದಾಗ ನನ್ನ ಹತ್ರ ಜಗಳ ಮಾಡ್ಕೊಂಡು ಅಲ್ಲಿ ಮತ್ತೆ ಮನೆ ಸರಿ ಹೋಗೋದು. 3ನೇ ಗಂಡನ ಬಿಟ್ಟ ಬಳಿಕ 4ನೇ ಪತಿಗೆ ಕರೆ. ಕೊನೆಗೂ ಜನವರಿಯಲ್ಲಿ ಆಗಿತ್ತು ಇಬ್ಬರ ವಿವಾಹ. ಡಿಸೆಂಬರ್ 1, 2025ರಂದು 4ನೇ ಪತಿಗೆ ಕರೆ ಮಾಡಿದಾಳೆ. ನಾನು ನಿನಗೆ ಮೋಸ ಮಾಡಿದ್ದಕ್ಕೆ ಅವನು ನನಗೂ ಮೋಸ ಮಾಡಿದ್ದಾನೆ ಅಂತ ಬುರುಡೆ ಬಿಟ್ಟಿದ್ದಾಳೆ. ಇದನ್ನ ನಂಬಿದ 4ನೇ ಪತಿ, ನಾನು ನಿನ್ನನ್ನ ಮದುವೆಯಾಗಿಲ್ಲ ಅನ್ನೋ ಕಾರಣಕ್ಕೆ ಹೀಗೆ ಆಟ ಆಡಿಸ್ತಿದೀಯಾ ಅಂತ ಕೇಳಿದಾನೆ. ನನ್ನನ್ನ ಮದುವೆಯಾಗಿ ನನ್ನ ಜೊತೆ ಇರ್ತೀನಿ ಅಂತ ಹೇಳು, ನಾನು ನಿನ್ನ ಕೈ ಬಿಡಲ್ಲ ಅಂತ ಹೇಳಿದಾನೆ. ಕೊನೆಗೆ ಜನವರಿ 6ರಂದು ಇಬ್ಬರು ಮನೆಯಲ್ಲಿಯೇ ಮದುವೆಯಾಗಿದ್ದಾರೆ. ಇದಾದ ಕೆಲ ದಿನಗಳ ಬಳಿಕ ಆತನ ಜೊತೆಗೆ ಮತ್ತೆ ಕಿರಿಕ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳಂತೆ. ಮೊನ್ನೆ ಡಿಸೆಂಬರ್ 1ನೇ ತಾರೀಕಿಗೆ ಕರೆಕ್ಟಾಗಿ ಕಾಲ್ ಮಾಡಿದ್ದಾಳೆ. ಅರೆ ನಾನು ನೀನು ಮೋಸ ಮಾಡೋದಕ್ಕೆ ಅವನು ನೀನು ಮೋಸ ಮಾಡಿಬಿಟ್ಟು ಹೋಗ್ಬಿಟ್ಟ, ನೀನು ಬಿಟ್ಟರೆ ಯಾರಿಲ್ಲ. ನನಗೆ 3ನೇ ಗಂಟೆ ಬಿಟ್ಟು ಹೋದ್ಮೇಲೆ ನಾನು ಹಿಂಗಂದ್ಲು, ನೀನು ಏನು ಆಟ ಆಡ್ತೀಯ ನನ್ನ ಲೈಫಲ್ಲಿ, ಹೋಗ್ತೀಯಾ ಬರ್ತೀಯಾ, ಇದೇನಿದು ನನ್ನ ಪರಿಸ್ಥಿತಿ, ಏನು ನಾನು ಮದುವೆ ಆಗ್ತಿರೋದಕ್ಕೋಸ್ಕರ ನೀನು ಈ ಥರ ಆಟ ಆಡ್ತಿದ್ದೀಯ, ಇವಾಗ ಮತ್ತೆ ಬಂದು ಹಾಳು ಮಾಡೋಕ್ಕೆ ಬಂದಿದ್ಯಾ. ಇಲ್ಲ ರೀ, ನಾನು ಗ್ಯಾರಂಟಿ ನಾನು ಮದುವೆ ಹಾಕಿ ಕಾಲುಂಗರ ಹಾಕಿ ತಾಳಿ ಕಟ್ಬಿಡು ಅಂತ ಅಂದ್ಲು ಸರ್. ನಾನು ಒಂದು ಸೆಕೆಂಡು ಆ ಹುಡುಗಿ ಬಗ್ಗೆ ಯೋಚನೆ ಮಾಡಿದೆ, ಅವಳ ಹತ್ರ ಹೋಗ್ಬಿಟ್ಟೆ ನಾನು. ಮದುವೆ ಆದಿ ಮತ್ತೇನಾಯ್ತೋ ಗೊತ್ತಿಲ್ಲ, ಜಗಳ ಸ್ಟಾರ್ಟ್ ಆಯಿತು. ಒಂದೂವರೆ ತಿಂಗಳಾದಮೇಲೆ ಡಿಸೆಂಬರ್ 1ನೇ ತಾರೀಕಿಂದ ಜನವರಿ 6ನೇ ತಾರೀಕಿಗೆ ನಾನು ತಾಳಿ ಕಟ್ಟಿರೋದು ಅವಳಿಗೆ. ಮನೆ ಒಳಗೆ ಪೂಜೆ ಗೀಜೆ ಮಾಡಿ ಅರ್ಶಿನ ಕುಂಕುಮ ಕಟ್ಸ್ಕೊಂಡಿರೋದು.
ಓಕೆನಾ. ಅದಾದಮೇಲೆ ಏನಾಯ್ತೇನೋ ಗೊತ್ತಿಲ್ಲ, ನಾನೇ ಒಂದು ಹತ್ರ ಕೆಲ್ಸಕ್ಕೆ ಸೇರಿಸ್ದೆ, ಇಲ್ಲೇ ಮೋನನ್ ಟೈಪ್ ಹತ್ರ ಜೈನರ್ದಲ್ಲಿ. ಅಲ್ಲೂ ಹೋಗ್ತಿದ್ಲು. ಆಮೇಲೆ ಮೊಬೈಲ್ ನನ್ನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಏನಕ್ಕೆ ಅವಾಯ್ಡ್ ಮಾಡ್ತಿದ್ಲು ಗೊತ್ತಿಲ್ಲ. ಮೊಬೈಲ್ ಫುಲ್ ಸೈಲೆಂಟ್ ಹಾಕೊಳ್ಳು ಮನೆಯೊಳಗೆ. ಅವಳಿರೋ ಜಾಗದಲ್ಲೇ ಮನೇಲಿ ಕರ್ಕೊಂಡು ಹೋಗಿದ್ಲು ನಾನು. ನಾನೇನು ಮನೆ ಸಪ್ರೇಟಾಗಿ ಮಾಡಿದ್ದಿಲ್ಲ. ಅವಳಿರೋ ಜಾಗದಲ್ಲೇ ಮನೆ ಕರ್ಕೊಂಡೋಗಿ ನನ್ನ ಅಲ್ಲಿ ನಮ್ಮ ಮನೆಯವರು ಅಂತೆಲ್ಲ ಪರಿಚಯ ಮಾಡಿಸ್ಕೊಟ್ಟಿರೋದು ಇವಳು. ಎದುರುಗಡೆ ಮನೆಯವರಿಗೆಲ್ಲ. ನಾನು ಜಗಳ ಇತ್ತು, ಹೊಡ್ತಾ ಹೊಡೆದೆ. ನಾನು ಎಲ್ಲೋದ್ರು ಎಲ್ಲಿ ಬಂದರೂ ನೀನು ಕೇಳೋಂಗಿಲ್ಲ ಅಷ್ಟೇ. ಹಂಗೆ ಕೇಳಬಾರ್ದಿತ್ತಾಗಿದ್ರೆ ನನ್ನನ್ನು ಯಾಕೆ ನನ್ನ ಲೈಫಲ್ಲಿ ಮತ್ತೆ ಒಂದು ಮದುವೆ ಅದೇ ನೀನು? ಇದೆಲ್ಲ ಯಾರು ಕೇಳಲ್ಲ? ಪ್ರತಿಯೊಬ್ಬ ಮನೇಲಿ ಗಂಡಸಾದ್ರೂ ಕೇಳ್ತಾನೆ, ಯಾಕೆ ಕೇಳಲ್ಲ ಅಂತೇಳಿ ಜಗಳ ಆಯಿತು, ಹೊಡೆದೆ. ಜಗಳ ಮಾಡಿದ ಬಳಿಕ 2ನೇ ಗಂಡನಿಗೆ ಕರೆ. ರೌಡಿಗಳಿಂದ 4ನೇ ಗಂಡನಿಗೆ ಹಾಕಿಸಿದ್ಲು ಆವಾಜ್. ಜನವರಿಯಲ್ಲಿ ಮದುವೆಯಾದ ಬಳಿಕ ಕೆಲ ಕಾಲ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಹೋಗಿದ್ಲಂತೆ. ಆದರೆ ಯಾವಾಗ ಇವರಿಬ್ಬರ ನಡುವೆ ಜಗಳ ನಡೀತೋ ಅಲ್ಲಿಗೆ 2ನೇ ಗಂಡನಿಗೆ ಕರೆ ಮಾಡಿ 4ನೇ ಗಂಡನಿಗೆ ಬೆದರಿಕೆ ಹಾಕಿದ್ಲಂತೆ. ಅಲ್ಲದೆ ರೌಡಿಗಳ ಮೂಲಕವೂ ಆವಾಜ್ ಹಾಕಿಸಿದ್ಲಂತೆ. ಬಳಿಕ ಈತ ಕರೆ ಮಾಡಿ ಕೇಳಿದಾಗ, ನೀನು ನನ್ನನ್ನ ಏನು ಕೇಳಬೇಡ, ನಾನು ನನ್ನ 2ನೇ ಗಂಡನ ಜೊತೆ ಚೆನ್ನಾಗಿ ಜೀವನ ನಡೆಸ್ತಿದ್ದೇನೆ, ನನ್ನ ತಂಟೆಗೆ ಬಂದ್ರೆ ಹುಷಾರ್ ಅಂತ ಹೆದರಿಸಿದ್ಲಂತೆ. ಅಲ್ಲದೆ ನೀನು ಗಂಡಸೆ ಆಗಿದ್ರೆ ನನ್ನ ವಿರುದ್ಧ ದೂರು ಕೊಡು ನೋಡೋಣ ಅಂದಾಗ ರೊಚ್ಚಿಗೆದ್ದ 4ನೇ ಪತಿ ಪೊಲೀಸರಿಗೆ ದೂರು ನೀಡಿದ್ದಾನೆ. ಆ ಜಗಳ ಇದಕ್ಕೆ 2ನೇ ಗಂಟೆಗೆ ಫೋನ್ ಮಾಡಿ ಅವನು ಕರೆಸಿ ರೋಡಿಗೆಲ್ಲ ಮಾತಾಡಿಸಿ ನನಗೆ ಹೊಡೆಯಕ್ಕೆ ಇದು ಮಾಡಿ, ನಾನು ಯಾರಿಗೋ ಒಬ್ರಿಗೆ 1 ಲಕ್ಷ ರೂಪಾಯಿ ಅವ್ರ ರಿಲೇಟಿವ್ಗೆ ದುಡ್ಡು ಕೊಡಬೇಕಾಗಿತ್ತು, ಇಸ್ಕೊಟ್ಟಿದ್ರು. ಕರೆಸಿ ಮಾತಾಡಿಸಿ ನನ್ನ ಮೊಬೈಲ್ 2 ಕಿತ್ಕೊಂಡು ಎಲ್ಲ ಡಿಲೀಟ್ ಮಾಡಿದ್ದಾರೆ ಫೋಟೋಗಳನ್ನ. ಪ್ರೆಸೆಂಟ್ ಫೋಟೋಗಳು ಎಲ್ಲ ಡಿಲೀಟ್ ಮಾಡಿದ್ದಾರೆ. ಬಟ್ ನನ್ನ ಹತ್ರ ಎಲ್ಲ ಇದಾವೆ ಫೋಟೋಗಳು. 1.5 ತಿಂಗಳೇನೋ, 1.5 ತಿಂಗಳದ್ದು. ಈಗ ಮನೆ ಕೆಳಗೆ ಮಾಡ್ಕೊಂಡು ಇಲ್ಲೇ ಎಲ್ಲ ಇದ್ದಾರೋ ಗೊತ್ತಿಲ್ಲ ಬೆಂಗಳೂರಲ್ಲಿ. ಇನ್ನೊಬ್ರು ಮದುವೆ ಆಗಿದ್ದಾರೆ. ಇನ್ನೂ ಕನ್ಫರ್ಮ್ ಇಲ್ಲ. ಕನ್ಫರ್ಮ್ ಅನ್ನೋದಕ್ಕಿಂತ ಅವ್ಳ ಪಡಿಗಳು ಇದ್ದಾಳೋ ಏನು, ಒಟ್ಟು ಯಾರು ಪರಿಚಯ ಆಗಿದ್ದಾರೋ ಅಂತ ನನಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಫೋನ್ ಮಾಡಿದ್ರು ನಿನ್ನೆ, ರೆಕಾರ್ಡಿಂಗ್ ಇದೆ. ಅದೇ ನೀನು ಏನು ಹಿಂಗೆಲ್ಲ ಮಾಡಿದೆ, ನನ್ನ ಲೈಫಲ್ಲಿ ಹಿಂಗೆಲ್ಲ ಆಟ ಆಡಿದೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೋಬೇಡ, ನಿನ್ನ ಪಡಿ ಇರೋ, ನನ್ನ ಪಡಿ ನಾನು ಇರ್ತೀನಿ, ನಾನು ಮಂಜು ಜೊತೆಗೆ ಚೆನ್ನಾಗಿರ್ತೀನಿ, ನಾನು 2ನೇ ಗಂಡನ ಜೊತೆಗೆ, ಅವ್ನು ಅಲ್ಲಿಂದ ಇಲ್ಲಿ ಬರ್ತಾನೆ, ಮಾತಾಡ್ತಾನೆ, ಹಂಗಂದಿದ್ದಕ್ಕೆ ನಾನು ಕಂಪ್ಲೇಂಟ್ ಕೊಡ್ತೀನಿ, ಹೋಗಿ ಸ್ಟೇಷನಲ್ಲಿ ಹೋಗಿ ಇದು ಮಾಡ್ತೀನಿ, ಯಾವ ಬರ್ತಾನೆ ಯಾವನು ಇದು ಮಾಡ್ತಾನೋ, ನೀನು ಗಂಡಸ ಆದರೂ ಹೋಗು ಅಂತಂದರು. ಅದಕ್ಕೆ ಲಾಸ್ಟಿಗೆ ನನ್ನ ಗಂಡಸ ಅನ್ನೋದು ನಿನಗೆ ಗೊತ್ತಿಲ್ಲ, ಇಷ್ಟು ವರ್ಷದಿಂದ ಜೊತೆಗೆ ತೋರಿಸ್ತೀನಿ, ಆಯಿತು ನನ್ನ ಗಂಡಸ ಅನ್ನೋದು ಅಂತಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸ್ಟೇಷನಲ್ಲಿ? ಸ್ಟೇಷನ್ ಕಂಪ್ಲೇಂಟು ಆಗಿತ್ತು ಸರ್. ಪತ್ನಿಯಿಂದ ಜೀವ ಬೆದರಿಕೆ ಇದೆ ಎಂದ 4ನೇ ಪತಿ. ವಿಡಿಯೋ ಮಾಡಿ ನೋವು ತೋಡಿಕೊಂಡ ಗಂಡ. ನನಗೇನಾದ್ರೂ ಆದ್ರೆ ಅದಕ್ಕೆ ಕಾರಣ ನನ್ನ ಪತ್ನಿ ಮತ್ತು ಆಕೆಯ 2ನೇ ಗಂಡನೇ ಕಾರಣ ಅಂತ 4ನೇ ಪತಿ ವಿಡಿಯೋ ರಿಲೀಸ್ ಮಾಡಿದ್ದಾನೆ. ನನಗೆ ಈಗಾಗಲೇ ಆಕೆಯ 2ನೇ ಗಂಡ ಧಮಕಿ ಹಾಕಿದ್ದಾನೆ. ರೌಡಿಗಳಿಗೆ ಹೇಳಿ ಅವಾಚ್ಯ ಶಬ್ದಗಳಿಂದ ನನಗೆ ನಿಂದಿಸಿದ್ದಾರೆ. ಹೀಗಾಗಿ ನನಗೇನಾದ್ರೂ ಆದ್ರೆ ಅದಕ್ಕೆ ಇವರೇ ಹೊಣೆ ಅಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಳಿ 4ನೇ ಪತಿ ಅವಲತ್ತುಕೊಂಡಿದ್ದಾನೆ. ನನಗೆ ಇವತ್ತಿಂದ ಏನೇ ಪ್ರಾಬ್ಲಮ್ ಬಂದರೂ, ನನಗೇನೇ ಆದ್ರೂ ಅದಕ್ಕೆಲ್ಲ ಹೊಣೆ ಶೋಭನೆ ಹೊಣೆ, ನೇರ ಹೊಣೆ ಶೋಭನೆ. ನನಗೇನು ಬೇಕಾದರೂ ಅವಳು ಮಾಡ್ಬೋದು. ನಾನು ಅದಕ್ಕೋಸ್ಕರ ಇದು ವಿಡಿಯೋ ಮಾಡ್ತಿರೋದು. ನನಗೆ ಸಿಕ್ಕಾಪಟ್ಟೆ ಮೋಸ ಮಾಡಿದ್ದಾಳೆ. 2015ರಿಂದ ಇಲ್ಲಿವರೆಗೂ ಆಗಲಿ ಬರೋದು, ಬಿಡೋದು, ಹೋಗೋದು, ಬಿಟ್ಟು ಹೋಗೋದು, ಮತ್ತೆ ಬರೋದು, ಅರಿ ನೀನು ಖಾಲಿ ಬೀಳ್ತೀನಿ, ನಾನು ನಿನ್ನ ಮೇಲಿಂದ ಹಂಗೆ ಮೋಸ ಮಾಡಲ್ಲ ಅರಿ ಅಂತ ಬರೋದು, ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅನ್ನೋದು, ನಿನ್ನ ಜೊತೆ ಬದುಕ್ತೀನಿ ಬಾಳ್ತೀನಿ ಅಂತ ಬಂದು ಈ ಸಲ ಮದುವೆಯಾಗಿ ತಾಳಿ ಕಟ್ಸ್ಕೊಂಡು ಆಗಿ ಮತ್ತೆ ಅವಳು ಎಲ್ಲೇ ಬಂದರು ಎಲ್ಲೇ ಹೋದರೂ ನನಗೆ ಹೇಳೋದು, ನನ್ನ ಜೊತೆಗಿದ್ದಾಗ ಮದುವೆ ಆದಮೇಲೆ ನಾನು ನಿನಗೇನಕ್ಕೆ ಕೇಳಬೇಕು, ನಿನಗೇನಕ್ಕೆ ಇದು ಮಾಡಬೇಕು, ನಾನು ಎಲ್ಲಾದರೂ ಹೋಗ್ತೀನಿ ಎಲ್ಲಾದರೂ ಬರ್ತೀನಿ ಅಂತೆಲ್ಲ ಹೇಳಿದ್ದಕ್ಕೋಸ್ಕರ ಜಗಳ ಆಗಿ 1-2 ಏಟು ಹೊಡೆದಿದ್ದೆ. ಅವಳು ಹೊಡೆದಳು, ನಾನು ಹೊಡೆದಿದ್ದೀನಿ. ಜಗಳ ಆದಮೇಲೆ ಅವ್ನ 2ನೇ ಗಂಡನ ಕರೆಸಿ ರೌಡಿಗಳೆಲ್ಲ ಹತ್ರ ಮಾತಾಡಿಸಿ ಕೆಟ್ಟದ ಬಯಸಿ ಆ ಹುಡುಗಿ ಸಾಹಸಕ್ಕೆ ಹೋಗಂಗಿಲ್ಲ ನೀನು ಹಂಗೆ ಹಿಂಗೆ ಅಂಥೇಳಿ ಈ ಥರ ಎಲ್ಲ ಮಾಡಿ 2ನೇ ಗಂಡನೂ ಕರೆಸಿ ನನ್ನ ಎದುರುಗಡೆನೇ ಬಯಸಿ ನನ್ನ ಮೊಬೈಲಿಗಿರೋ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿ ಈ ಥರ ಮಾಡಿದ್ದಕ್ಕೋಸ್ಕರ ನಾನು ಗ್ಯಾರಂಟಿ ನ್ಯೂಸ್ ಚಾನಲ್ ಹತ್ರ ಹೋಗಿ ಮಾತಾಡಿ ಇದು ಮಾಡಿದ್ದೀನಿ. ನನಗೆ ಏನೇ ನಾಳೆ ನನಗೆ ಶತ್ರುಗಳು ಯಾರ್ಯಾರೂ ಇಲ್ಲ ಈ ಭೂಮಿ ಮೇಲೆ ಒಬ್ಬರು. ಇವಾಗ ಇನ್ಮೇಲೆ ಇವತ್ತು ರಾತ್ರಿಯಿಂದ ನನಗೆ ಏನೇ ಪ್ರಾಬ್ಲಮ್ ಆದರೂ, ನನಗೆ ಏನೇ ಗಲಾಟೆ ಆದರೂ, ನನಗೆ ಯಾರೇ ಏನೇ ಮಾಡಿದ್ರು ಅದಕ್ಕೆ ನೇರ ಹೊಣೆ ಶೋಭನೆ.